ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರವೀಶ್ ಕೆಆರ್ ಶಿವಮೊಗ್ಗ. ಮಧುಮೇಹದ ಸಾಮಾನ್ಯ ತಿಳುವಳಿಕೆಯ ಸಂಚಿಕೆ 3. ಇನ್ಸುಲಿನ್ ಏನ್ ಕೆಲಸ ಸರಳವಾಗಿ ತಿಳಿದುಕೊಳ್ಳೋಣ. ಜೀರ್ಣಕ್ರಿಯೆ ಮುಗಿದು ಸಿಂಗಲ್ ಯೂನಿಟ್ ಶುಗರ್ಗಳು ರಕ್ತಕ್ಕೆ ಬಂದಾಗ ಇನ್ಸುಲಿನ್ಗೆ ಕೆಲಸ ಶುರುವಾಗುತ್ತೆ. ಇದು ರಕ್ತದಲ್ಲಿ ಸಿಂಗಲ್ ಯೂನಿಟ್ ಶುಗರ್ಗಳು ಗ್ಲೂಕೋಸ್ ಹೆಚ್ಚಾಗ್ತಾ ಇರುವಾಗೆ ಇನ್ಸುಲಿನ್ ಈ ರಕ್ತದ ಸಕ್ಕರೆ ಅಂಶವನ್ನು ಒಂದು ನಿರ್ದಿಷ್ಟ ರೇಂಜ್ನಲ್ಲಿ 80ರಿಂದ 140 ಮಿಲಿಗ್ರಾಂನಲ್ಲಿ ಕಾಪಾಡಿಕೊಂಡು ಹೋಗುವ ಕೆಲಸವನ್ನ ಮಾಡ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಇನ್ಸುಲಿನ್ಗೆ ಮೇದೋಜೀರಕ ಗ್ರಂಥಿಯ ಬೀಟಾ ಜೀವಕೋಶಕ್ಕೆ ಸಿಗ್ನಲ್ ಹೋಗ್ತದೆ, ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚಾಗ್ತಾ ಇದೆ. ತಕ್ಷಣ ಇನ್ಸುಲಿನ್ ಬರ್ತದೆ, ಪಟ್ಟಂತ ಬರ್ತದೆ. ನಮ್ಮ ದೇಹದಲ್ಲಿ ತುಂಬಾ ಸೆನ್ಸರ್ಗಳಿದ್ದಾವೆ, ಬಾಗಿಲುಗಳಿದ್ದಾವೆ, ಕಾವಲುಗಾರರಿದ್ದಾರೆ, ನೆಟ್ವರ್ಕ್ ಇದೆ, ಇಂಟರ್ನೆಟ್ ಇದೆ. ಇದೆಲ್ಲ ಸ್ವಯಂ ಚಾಲಿತವಾಗಿ ನಡೀತದೆ. ಹೈಯೆಸ್ಟ್ ಲೆವೆಲ್ ಆಫ್ ಆಟೋಮೇಷನ್. ಇನ್ಸುಲಿನ್ ಕೆಲಸ ಏನು? ಗ್ಲೂಕೋಸ್ ಹೆಚ್ಚಾಗದಂಗೆ ಕಾಪಾಡೋದು. ಜೀವಕೋಶಗಳ ಒಳಗೆ ಗ್ಲೂಕೋಸ್ ಅನ್ನು ಸೇರಿಸುವ ಕೆಲಸವನ್ನು ಮಾಡ್ತದೆ. ಇನ್ಸುಲಿನ್ ಗ್ಲೂಕೋಸ್ ಅನ್ನ ಜೀವಕೋಶಗಳ ಬಾಗಿಲು ತೆರೆದು ಬಾಗಿಲಿನ ಬೀಗ ತೆಗೆದ್ಬಿಟ್ಟು ಗ್ಲೂಕೋಸ್ ಬಂದಿದೆ ಒಳಗೆ ತಗೊಳ್ಳಿ, ಇಟ್ ಫೆಸಿಲಿಟೇಟ್ಸ್ ಅಪ್ಟೇಕ್ ಆಫ್ ಗ್ಲೂಕೋಸ್ ಇನ್ ಟು ದಿ ಸೆಲ್. ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನ ಸೇರಿಸೋದು, ಬಾಗಿಲ್ ಕೀ ತೆಗೆದ್ಬಿಟ್ಟು ಒಳಗಡೆ ಜೀವಕೋಶಗಳ ಒಳಗೆ ತುಂಬೋದು. ಹಾಗೆ ಎಲ್ಲ ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನ ಶಕ್ತಿಯ ರೂಪದಲ್ಲಿ ಒದಗಿಸುವುದು, ಮುಖ್ಯವಾಗಿ ಸ್ಟೋರ್ ಹೌಸ್ ನಲ್ಲಿ. ಪಿತ್ತಜನಕಾಂಗ, ಸ್ನಾಯುಗಳು, ಅಡಿಪೋಸ್ ಟಿಶ್ಯೂ ಅಥವಾ ಕೊಬ್ಬಿನ ಜೀವಕೋಶ. ಗ್ಲೈಕೋಜನ್ ಉತ್ಪಾದನೆ, ಜೀರ್ಣಕ್ರಿಯೆಯಿಂದ ಬಂದ ಗ್ಲೂಕೋಸ್ ಗ್ಲೈಕೋಜನ್ ಆಗುವ ಕ್ರಿಯೆಯಲ್ಲಿ ಇನ್ಸುಲಿನ್ ಪಾತ್ರ ಇದೆ. ಹಾಗೆ ಇನ್ಸುಲಿನ್ ಪ್ರೋಟೀನ್ನ ಚಯಾಪಚಯ ಕ್ರಿಯೆ ಹಾಗೂ ಕೊಬ್ಬಿನ ಚಯಾಪಚಯ ಕ್ರಿಯೆಯಲ್ಲೂ ಕೂಡ ತನ್ನ ಸಹಕಾರವನ್ನು ನೀಡ್ತದೆ. ಒಟ್ಟಿನಲ್ಲಿ ಗ್ಲೂಕೋಸ್ ರಕ್ತದಲ್ಲಿ ಹೆಚ್ಚಾಗಬಾರ್ದು, ಯಾವುದೇ ದಾಂಧಲೆ ಮಾಡಬಾರ್ದು, ಅದರಿಂದ ತೊಂದರೆ ಬರಬಾರ್ದು. ಗ್ಲೂಕೋಸ್ ಮತ್ತೊಂದ್ರ ಜೊತೆಗೆ ಸೇರ್ಕೊಂಡು ಯಾವುದೇ ಅಂಗಾಂಗಕ್ಕೆ ತೊಂದರೆ ಮಾಡಬಾರ್ದು. ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆದ್ರೆ ಇನ್ಸುಲಿನ್ ಬರ್ತದೆ, ಕಡಿಮೆ ಆದ್ರೆ ಏನು? ಕಡಿಮೆ ಆದ್ರೆ ಗ್ಲುಕಗಾನ್ ಎಂಬ ಹಾರ್ಮೋನ್ ಬರುತ್ತೆ. ಇದು ಪ್ಯಾಂಕ್ರಿಯಾಸ್ನ ಆಲ್ಫಾ ಸೆಲ್ ಇಂದ ಬರ್ತದೆ. ಇನ್ಸುಲಿನ್ ಪ್ಯಾಂಕ್ರಿಯಾಸ್ನ ಬೀಟಾ ಸೆಲ್ ನಿಂದ ಬರ್ತದೆ. ಗ್ಲೂಕೋಸ್ ಅಗತ್ಯ ಇದೆ, ಆಹಾರ ಸೇವಿಸಿ ತುಂಬಾ ಹೊತ್ತಾಗಿದೆ, ಇಲ್ಲ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ದೈಹಿಕ ಚಟುವಟಿಕೆ ನಡೀತಾ ಇದೆ, ಏನು ಆಕ್ಟಿವಿಟಿ ನಡೀತಾ ಇದೆ, ಜಾಸ್ತಿ ಗ್ಲೂಕೋಸ್ ಬೇಕು, ಮಧ್ಯ ಆಹಾರ ತಗೊಂಡಿಲ್ಲ, ಆಗ ಉಗ್ರಾಣದಲ್ಲಿರ್ತಕ್ಕಂಥ ಸ್ಟೋರ್ಡ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಗ್ಲೈಕೋಜನ್ ಗ್ಲೂಕೋಸ್ ಆಗುತ್ತೆ. ಇದರಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಇದ್ರೆ ಸ್ಟ್ರೆಸ್ ರೆಸ್ಪಾನ್ಸ್ ಹಾರ್ಮೋನ್ ಅಡ್ರಿನಲಿನ್ ಅಂತ ಹೇಳ್ತೀವಿ. 1 ಕಿಲೋಮೀಟರ್ ಈಗ ಅರ್ಜೆಂಟ್ ಓಡೋಗ್ಬಿಡ್ಬೇಕು, ಇದ್ರ ಕೆಲಸನು ಗ್ಲೈಕೋಜನ್ ನ ಗ್ಲೂಕೋಸ್ ಮಾಡೋದು. ಇನ್ಸುಲಿನ್ ಒಂದ್ ಕಡೆ ಇದೆ, ಗ್ಲುಕಗಾನ್, ಅಡ್ರಿನಲಿನ್, ಸ್ಟೀರಾಯ್ಡ್ಗಳು ಇನ್ನೊಂದು ಕಡೆ. ಹಾಗೆ ಕರುಳಿನ ಕೆಲ ಹಾರ್ಮೋನ್ಗಳಿದ್ದಾವೆ, ಹಾಗೆ ಕೊಬ್ಬಿನ ಜೀವಕೋಶಗಳಿಂದ ಕೆಲ ಹಾರ್ಮೋನ್ಗಳು ಬರ್ತವೆ. ಒಟ್ಟು ಇವೆಲ್ಲ ಸೇರ್ಬಿಟ್ಟು ಈ ಎಲ್ಲ ಹಾರ್ಮೋನ್ಗಳು ಒಟ್ಟಾಗಿ ಸೇರಿ ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಅಲ್ಲಿ ಡೈಜೆಷನ್ ಬಂತು, ಪಚನ ಕ್ರಿಯೆ, ಜೀರ್ಣಾಂಗ ಕ್ರಿಯೆ ಬಂತು, ರಕ್ತಗತವಾಗೋದು ಬಂತು, ರಕ್ತದಲ್ಲಿ ಸಾಗಾಟ ಬಂತು, ಉಗ್ರಾಣಕ್ಕೆ ಹೋಗೋದು ಬಂತು, ಶಕ್ತಿಯ ಅಗತ್ಯ ಇದ್ದೆಡೆಗೆ ಆಯಾ ಅಂಗಾಂಗಗಳಿಗೆ ತಲುಪಿಸುವ ಕೆಲಸ ಬಂತು. ಒಟ್ಟಿನಲ್ಲಿ ಗ್ಲೂಕೋಸ್ ನಮ್ಮ ದೇಹದ ರಕ್ತದಲ್ಲಿ ಒಂದು ನಿರ್ದಿಷ್ಟ ಸಹಜ ಸ್ಥಿತಿ ಆರೋಗ್ಯಕರ ಪ್ರಮಾಣದಲ್ಲಿ ಇದ್ದು ಯಾವುದೇ ತೊಂದರೆಗಳಿಗೆ ಕಾರಣವಾಗದ ಹಾಗೆ ಈ ಎಲ್ಲ ಹಾರ್ಮೋನ್ಗಳು ಸೇರಿ ನೋಡ್ಕೊಳ್ತಾರೆ. ಹಾಗೆ ಗಮನಿಸಿ, ಇನ್ಸುಲಿನ್ ಇಲ್ಲ ಅಂದ್ರೆ ಏನಾಗ್ಬೋದು? ಅದರಲ್ಲಿ ಹೆಚ್ಚಾಗ್ಲಿಕ್ಕೆ ಗ್ಲೂಕೋಸ್ ಹೊರಟ್ರೆ ಇನ್ಸುಲಿನ್ ಬರ್ತದೆ, ಇನ್ಸುಲಿನ್ ಇಲ್ಲ, ಉತ್ಪತ್ತಿ ಆಗ್ತಾ ಇಲ್ಲ, ಬೀಟಾ ಜೀವಕೋಶ ಇಲ್ಲ, ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಇನ್ಸುಲಿನ್ ಉತ್ಪಾದನೆ ಇಲ್ಲ ಅಂದ್ರೆ ಗ್ಲೂಕೋಸ್ ಮಟ್ಟ ಏರ್ತಾನೆ ಹೋಗ್ತದೆ. ಇನ್ಸುಲಿನ್ ಇದೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಇದೆ, ಅಥವಾ ಇನ್ಸುಲಿನ್ ಇದೆ ಆದರೆ ಅದರ ಕಾರ್ಯಕ್ಕೆ ಪ್ರತಿರೋಧದ ಪರಿಸ್ಥಿತಿ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಸೊ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ ಇದ್ರೆ ಆಗ್ಲೂ ಕೂಡ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗ್ತಾನೆ ಹೋಗ್ತದೆ. ಅದು ಸಕ್ಕರೆ ಕಾಯಿಲೆ. ಚಟುವಟಿಕೆಗಳಿಗೆ ಶಕ್ತಿ ಬೇಕು, ಅದಕ್ಕೆ ಗ್ಲೂಕೋಸೇ ಪ್ರಾಥಮಿಕ ಶಕ್ತಿಯ ಮೂಲ ಅಂತ ಹೇಳಿ. ಶಕ್ತಿ ಹೇಗೆ ಉತ್ಪತ್ತಿ ಆಗ್ತದೆ? ಅದು ಜೀವಕೋಶಗಳ ಉಸಿರಾಟ ಕ್ರಿಯೆ ಅಂತ ಹೇಳ್ತೇವೆ. ಜೀವಕೋಶಗಳ ಒಳಗೆ ನಡೀತದೆ, ಮೈಟೊಕಾಂಡ್ರಿಯಾ ಅಂತ ಎಲ್ಲ ಇರ್ತದೆ. ಜೀವಕೋಶದ ಉಸಿರಾಟ ಕ್ರಿಯೆ ಅಂತ ಹೇಳಿ ಅಲ್ಲಿ ಗ್ಲೂಕೋಸ್ ಶಕ್ತಿ ATP ಅಂತ ಹೇಳಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಗ್ಲೂಕೋಸ್ ಹಲವಾರು ರಾಸಾಯನಿಕ ಕ್ರಿಯೆಗಳ ನಂತರ ATP ಆಗಿ ಬದಲಾಗ್ತದೆ. ಅದನ್ನ ನಮ್ಮ ದೇಹದ ಎನರ್ಜಿ ಕರೆನ್ಸಿ ಅಂತ ಹೇಳ್ಬೋದು. ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಈಸ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಒಂದು ಮಾಲಿಕ್ಯೂಲ್, ಒಂದು ಕಣ ಗ್ಲೂಕೋಸ್ ನಿಂದ 30ರಿಂದ 32 ATP ಗ್ಲೈಕೋಲೈಸಿಸ್ ಎನ್ನುವ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿ ಆಗ್ತದೆ. ಇದೇ ಶಕ್ತಿ ಅಥವಾ ಎನರ್ಜಿ. ತಿಂದದ್ದನ್ನ ಜೀರ್ಣಿಸೋದು, ಕೂಡಿಡದೆ ಕರಗಿಸೋದು. ಈ ATP ಉತ್ಪಾದನೆ ಇದೆಯಲ್ಲ, ಗ್ಲೈಕೋಲೈಸಿಸ್ ಎಂಬ ರಾಸಾಯನಿಕ ಕ್ರಿಯೆಯಲ್ಲಿ ಅದೇ
ಎನರ್ಜಿ ಅಥವಾ ಶಕ್ತಿ ಖರ್ಚು ಮಾಡೋದು. ಯಾವುದೇ ಕೆಲಸ ಕಾರ್ಯ ನಡಿಬೇಕಂದ್ರೆ ATP ಉತ್ಪಾದನೆ ಆಗಬೇಕು, ಅಲ್ಲಿಂದ ಕೆಲಸ ಕಾರ್ಯ ನಡಿಬೇಕು. ಗ್ಲೈಕೋಜನ್ ಟು ಗ್ಲೂಕೋಸ್, ಗ್ಲೈಕೋಜನ್ ನಿಂದ ಗ್ಲೂಕೋಸ್ ಉತ್ಪತ್ತಿ ಆಗೋದು ಗ್ಲೈಕೋಜೆನಾಲಿಸಿಸ್. ಲೈಸಿಸ್ ಅಂದ್ರೆ ಬ್ರೇಕ್ ಡೌನ್, ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಬ್ರೇಕ್ ಮಾಡೋದು ಗ್ಲೈಕೋಜೆನಾಲಿಸಿಸ್. ಗ್ಲೈಕೋಲೈಸಿಸ್ ಅಂದ್ರೆ ಗ್ಲೂಕೋಸ್ ನಿಂದ ಶಕ್ತಿಯ ಉತ್ಪಾದನೆ. ಗ್ಲೈಕೋಜೆನೆಸಿಸ್, ಹೆಚ್ಚಿರುವ ಗ್ಲೂಕೋಸ್ ರಕ್ತದಿಂದ ಸ್ಟೋರ್ ಹೌಸ್ಗೆ ಹೋಗಿ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗೋದು ಗ್ಲೈಕೋಜೆನಿಸಿಸ್. ಇನ್ನೊಂದು ಗ್ಲೂಕೋನಿಯೋಜೆನಿಸಿಸ್. ಕಾರ್ಬೋಹೈಡ್ರೇಟ್ ನಿಂದ ಗ್ಲೂಕೋಸ್ ಹೇಗೆ ಬರ್ತದೆ ನೋಡಿದ್ವಲ್ಲ, ಆಹಾರ ಪದಾರ್ಥದಿಂದ ಇರಬಹುದು ಅಥವಾ ಸ್ಟೋರ್ಡ್ ಗ್ಲೈಕೋಜನ್ ನಿಂದ ಗ್ಲೂಕೋಸ್ ಬಂತು. ಇದಲ್ಲದೆ ನಾನ್ ಕಾರ್ಬೋಹೈಡ್ರೇಟ್ ಸೋರ್ಸ್ ನಿಂದ ಗ್ಲೂಕೋಸ್ ಬರುವ ಕ್ರಿಯೆ ಇದೆಯಲ್ಲ, ಅದನ್ನ ನಿಯೋಗ್ಲೂಕೋಜೆನಿಸಿಸ್ ಅಥವಾ ಗ್ಲೂಕೋನಿಯೋಜೆನಿಸಿಸ್ ಅಂತ ಹೇಳ್ತೀವಿ. ಇವೆಲ್ಲ ತುಂಬಾ ಡೀಟೇಲ್ ಆಗಿ ನಮ್ಗೆ ಬೇಡ, ನಿಮ್ಮ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ, ಅವರ ವಿಜ್ಞಾನದ ಪುಸ್ತಕಗಳಲ್ಲಿ ಇದೆಲ್ಲ ಆಗಲೇ ಇದೆ. ವೀಕ್ಷಕರೇ, ನಾವು ಇದುವರೆಗೆ ಆಹಾರ ಪದಾರ್ಥಗಳು, ಮುಖ್ಯವಾಗಿ ಕಾರ್ಬೋಹೈಡ್ರೇಟ್, ಸಿಂಗಲ್ ಇಟ್ಟಿಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವುದು, ಎರಡು ಇಟ್ಟಿಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ಯಾವುದು, ಅದು ಸಕ್ಕರೆ, ಸ್ವೀಟ್ ಅಥವಾ ಗ್ಲೂಕೋಸ್, ಅದು ಸಾಗಾಟ ಹೇಗೆ, ಸ್ಟೋರ್ ಹೌಸಿಗೆ ಹೇಗೆ ಹೋಗ್ತದೆ, ಎನರ್ಜಿ ಕರೆನ್ಸಿಯಾಗಿ ಹೇಗೆ ಚಟುವಟಿಕೆಗಳಿಗೆ ಉಪಯೋಗಕ್ಕೆ ಬರ್ತದೆ. ಇನ್ಸುಲಿನ್ನ ಕೆಲಸ ಏನು, ಇನ್ಸುಲಿನ್ ಕೆಲಸ ಮಾಡದಿದ್ರೆ, ಕಡಿಮೆ ಇದ್ರೆ ಏನಾಗ್ತದೆ, ಅದೇ ಸಕ್ಕರೆ ಕಾಯಿಲೆ, ಅದನ್ನ ಕಂಡುಕೊಂಡೆವು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.